ಮಶ್ರೂಮ್ ಡ್ರೈ ರೋಸ್ಟ್ ಮಾಡೋಣ. ಜಸ್ಟ್ ಎಣ್ಣೆಲಿ ಕರೆದ್ರೆ ಸಾಕಿದು, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸಿಂಪಲ್ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋಣ. ಫಸ್ಟ್ ನಾವು ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಣ, ಕ್ರಿಸ್ಪಿಗೆ ಚೆನ್ನಾಗಿರುತ್ತೆ ಇದು. ಸೊ ಇದ್ರ ಜೊತೆ ನಾವು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು 2 ಟೇಬಲ್ ಸ್ಪೂನ್ ಹಾಕೋಣ. ಇದು ಕ್ವಾಂಟಿಟಿ ಒಂದು ಪ್ಯಾಕೆಟ್ ಬರುತ್ತಲ್ಲ ಮಶ್ರೂಮ್ ಕ್ವಾಂಟಿಟಿ. ಪೆಪ್ಪರ್ ಪೌಡರ್ ಅರ್ಧ ಟೇಬಲ್ ಸ್ಪೂನ್, ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್. ಈಗ ಇದ್ರ ಜೊತೆ ಧನಿಯಾ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊಳ್ಳೋಣ. ಕಾರ್ನ್ಫ್ಲೋರ್ನ ಒಂದು 4 ಟೇಬಲ್ ಸ್ಪೂನ್ ಹಾಕೊಳ್ಳೋಣ. ಕಾರ್ನ್ಫ್ಲೋರ್ ಇದ್ದರೆ ಸ್ವಲ್ಪ ಕೋಟಿಂಗ್ ಚೆನ್ನಾಗಿರುತ್ತೆ, ಥಿಕ್ನೆಸ್ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ಸಾಲ್ಟು ಬೇಕಾದಷ್ಟು ನಿಮ್ಮ ರುಚಿಗೆ ಬೇಕಾದಷ್ಟು ತಗೊಳ್ಳಿ. ಖಾರದ ಪುಡಿ ಕೂಡ ನಿಮ್ಮ ರುಚಿಗೆ ಬೇಕಾದಷ್ಟು ತಗೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಟೇಬಲ್ ಸ್ಪೂನ್ ತಗೊಳ್ಳಿ. ಚೆನ್ನಾಗಿ ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಬೇಕಾದವರು ಮೊಟ್ಟೆ ಹಾಕೊಬೋದು. ಮೊಟ್ಟೆ ತಿನ್ನಲ್ಲ ವೆಜ್ ಅಂದರೆ ವಾಟರ್ ಹಾಕ್ಕೊಂಡ್ರೂ ನಡೀತದೆ, ಅಥವಾ ಆಯಿಲ್ ಆದರೂ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಮೊಟ್ಟೆ ಕೋಟಿಂಗ್ ಚೆನ್ನಾಗಿರುತ್ತೆ, ಬಟ್ ವೆಜ್ ತಿನ್ನೋರಿಗೆ ವಾಟರ್ ಹಾಕ್ಕೊಡಲ್ಲ ಸಾಕು, ಚೆನ್ನಾಗಿರುತ್ತೆ ಇದು ಕ್ರಿಸ್ಪಿಯಾಗಿ. ಇದನ್ನು ನಾವು ಮತ್ತೆ ಎಣ್ಣೆಲಿ ಹಾಕಿ ಗೋಬಿ ಥರ ಮಂಚೂರಿ ಮಾಡೋದು ಬೇಡ. ಸೊ ಹೀಗೆ ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಆರ್ಗಾನಿಕ್ ಆಗಿರುತ್ತೆ, ಬೇರೆ ಇದಿಲ್ಲ. ಬಟ್ ಕಲರ್ ಬೇಕಂದ್ರೆ ಮಾತ್ರ ಹಾಕ್ಕೊಳ್ಳಿ, ದಯವಿಟ್ಟು ಕಲರ್ ಬೇಡ ಅನ್ನೋದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಕಲರ್ ಕೋಟಿಂಗ್ ಚೆನ್ನಾಗಿರುತ್ತೆ. ಸೊ ನಾನೊಂಚೂರು ಕಲರ್ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಶ್ರೂಮ್ನ ಚೆನ್ನಾಗಿ ಮೇಲೆ ಚಿಪ್ಪೆ ತೆಗೆದು 2 ಭಾಗ ಅಥವಾ 3 ಭಾಗ ಮಾಡಿಕೊಂಡು ನೀವು ಬಳಸ್ಕೊಬೋದು. ದಪ್ಪ ಇದ್ರೆ 3 ಭಾಗ ಮಾಡಿ. ಇದನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ತೊಳ್ಕೊಳ್ಳೋಣ. ಸೊ ಈಗ ತೊಳೆದಿರೋದ್ರೆಲ್ಲ ನೀಟಾಗಿ ಇದ್ರಲ್ಲಿ ಹಾಕಿ, ನೀರೆಲ್ಲ ಡ್ರೈ ಆದಾಗ ಇದ್ರಲ್ಲಿ ಹಾಕೊಳ್ಳೋಣ. ಸಿಂಪಲ್, ಇದನ್ನು ಬಜ್ಜಿ ಬೋಂಡ ಥರನೇ ಇರುತ್ತೆ, ಬಟ್ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡಿ ಒಂದು 2 hours ಇಟ್ಟರೂ ಕೂಡ ಚೆನ್ನಾಗಿರುತ್ತೆ. ಬೇಡ ಅಂದರೆ ಇಮಿಡಿಯೇಟ್ಲಿ ಕೂಡ ಹಾಕೊಬೋದು. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಮೀಡಿಯಂ ಫ್ಲೇವರ್ ಇಟ್ಕೊಂಡು ನಾವು ನೀಟಾಗಿ ಇದು ಒಂದೊಂದೇ ಹಾಕೋಣ. ಮನೇಲಿ ಮಾಡೋದ್ರಿಂದ ಟೈಮ್ ಇರುತ್ತೆ, ಅದಕ್ಕೆ ಒಟ್ಟೊಟ್ಟಿಗೆ ಹಾಕೋಬೋದು. ಹೀಗೆ ಹಾಕೊಳ್ಳೋಣ. ಇದನ್ನು ನೀವು ಡಬಲ್ ಬಾಯ್ಲ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ. ಒಂದ್ಸಲ ಇದು ಮಾಡಿಕೊಂಡು ಟೇಸ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು.